ಪರವಾನಗಿ ಪಡೆಯದೇ ಇದ್ದರೆ ಪಿಜಿಗಳಿಗೆ ದಂಡ ವಿಧಿಸುವಂತಹ ಎಚ್ಚರಿಕೆ. ಪಾಲಿಕೆ ಕಾರ್ಯಾಚರಣೆ ಮುಂದುವರಿಕೆ. ಮೊದಲ ದಿನವೇ ಅಡಿಗೂ ಕೂಡ ಅಕ್ರಮ ಪಿಜಿಗಳು ಪತ್ತೆ. ಪಿಜಿಗಳಲ್ಲಿ ಕಳಪೆ ಆಹಾರ ಪೂರೈಕೆ. ನವೆಂಬರ್ 7 ದಿನಗಳ ಗಡುವು ನೀಡಿದ ಅಧಿಕಾರಿಗಳು. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರು ಪೂರ್ವನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪರವಾನಗಿ ಪಡೆಯದ 165 ಪಿಜಿಗಳು ಅಧಿಕಾರಿಗಳ ಕಾರ್ಯಾಚರಣೆಯ ವೇಳೆಯಲ್ಲಿ ಪತ್ತೆಯಾಗಿರುವಂಥದ್ದು. ಕಟ್ಟಡದ ನಿಯಮ, ಸುರಕ್ಷತಾ ಮಾನದಂಡವನ್ನ ಉಲ್ಲಂಘಿಸಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪಿಜಿಗಳಿಗೆ ನವೆಂಬರ್ 7ರ ಒಳಗಾಗಿ ಪರವಾನಗಿ ಪಡೆಯುವಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ತಪ್ಪಿದರೆ ಕಾನೂನು ಕ್ರಮ, ದಂಡ ಹಾಗೆ ಬೀಗ ಜಡಿಯುವಂತಹ ಎಚ್ಚರಿಕೆಯನ್ನ ಕೂಡ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ರಾಜಧಾನಿ ಬೆಂಗಳೂರಿನಲ್ಲಿ ಅಧಿಕೃತ ಪಿಜಿಗಳಿಗಿಂತ ಅನಧಿಕೃತ ಪಿಜಿಗಳ ಹಾವಳಿನೇ ಹೆಚ್ಚಾಗಿದೆ. ಬೆಂಗಳೂರು ಪೂರ್ವನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವಾರು ವರ್ಷಗಳಿಂದ ಪರವಾನಗಿ ಪಡೆಯದೆ ಕಾರ್ಯನಿರ್ವಹಿಸ್ತಾ ಇರುವಂತಹ 165 ಪಿಜಿಗಳು ಪತ್ತೆಯಾಗಿದ್ದು, ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ನಿರಾತಂಕವಾಗಿ ಕಟ್ಟಡ ಬೈಲಾ, ಮಾರ್ಗಸೂಚಿ, ಪರವಾನಗಿ ನಿಯಮ ಉಲ್ಲಂಘನೆ, ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸದೆ ರಾಜಾರೋಷವಾಗಿ ಪಿಜಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಇಂತಹ ಪಿಜಿಗಳ ಮೇಲೆ ಬೆಂಗಳೂರು ಪೂರ್ವನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪಾಲಿಕೆಯು ಒಂದೇ ದಿನ ಪರವಾನಗಿ ಪಡೆಯದ 165 ಪಿಜಿಗಳನ್ನ ಪತ್ತೆ ಮಾಡಿದ್ದು, ಪರವಾನಗಿ ಪಡೆಯುವಂತೆ ಎಚ್ಚರಿಕೆ ಕೊಟ್ಟಿದೆ. ಒಂದೊಮ್ಮೆ ಪರವಾನಗಿ ಪಡೆಯದೇ ಇದ್ದರೆ ನವೆಂಬರ್ 7ರ ನಂತರ ಮತ್ತೊಮ್ಮೆ ಕಾರ್ಯಾಚರಣೆ ನಡೆಸಿ ಕಾನೂನು ಕ್ರಮದ ಜೊತೆಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಮಾತ್ರವಲ್ಲದೆ ಅಂತಹ ಪಿಜಿಗಳಿಗೆ ಬೀಗವನ್ನ ಕೂಡ ಜಡಿಯುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ವರ್ಷದ ಆಗಸ್ಟ್ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2020 ಕಾಯ್ದೆಯ ಅಡಿಯಲ್ಲಿ ಪಿಜಿಗಳಿಗೆ ಮಾರ್ಗಸೂಚಿಯನ್ನ ಪ್ರಕಟಿಸಿತ್ತು. ಅಲ್ಲದೆ ವಲಯ ಆರೋಗ್ಯಾಧಿಕಾರಿ, ಆರೋಗ್ಯ ವೈದ್ಯಾಧಿಕಾರಿಗಳು ಮತ್ತು ಹಿರಿಯ ಆರೋಗ್ಯ ಪರಿವೀಕ್ಷಕರು ತಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಿಜಿಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಆದರೂ ಕೂಡ ಮಾರ್ಗಸೂಚಿ ಪಾಲನೆ ಮಾಡದ 187 ಪಿಜಿಗಳಿಗೆ ಬೀಗವನ್ನ ಜಡಿದಿದ್ರು. ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ 5 ಪಾಲಿಕೆಗಳು ಅಸ್ತಿತ್ವಕ್ಕೆ ಬಂದ ನಂತರ ಇದೇ ಮೊದಲ ಬಾರಿಗೆ ಅನಧಿಕೃತ ಪಿಜಿಗಳ ಪತ್ತೆಗೆ ಚುರುಕಿನ ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ. ಐಟಿ ಕಾರಿಡಾರ್ ಒಳಗೊಂಡಿರುವಂತಹ ಪೂರ್ವನಗರ ಪಾಲಿಕೆ ಅಡಿಯಲ್ಲಿ ಅತಿ ಹೆಚ್ಚು ಪಿಜಿಗಳು ಇದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ 1452ರ ಪೈಕಿ ಬಹುತೇಕ ಪಿಜಿಗಳು ಪರವಾನಗಿಯನ್ನ ಪಡೆದಿಲ್ಲ. ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ತಂಡ ಪತ್ತೆ ಮಾಡಿದೆ. ಮಾರ್ಗಸೂಚಿಯ ಪ್ರಕಾರವಾಗಿ ಅಗ್ನಿ ಸುರಕ್ಷತಾ ಕ್ರಮ, ಪರವಾನಗಿ ಪಡೆಯುವಂಥದ್ದು, ಸ್ವಚ್ಛತೆಯನ್ನ ಕಾಯ್ದುಕೊಳ್ಳುವಂಥದ್ದು, ಸಿಸಿಟಿವಿ ಅಳವಡಿಸುವಂಥದ್ದು ಕಡ್ಡಾಯ ಆಗಿದೆ. ಆದರೂ ಕೂಡ ಈ ನಿಯಮ ಪಾಲನೆ ಆಗ್ತಾ ಇಲ್ಲ. ಬಹುತೇಕ ಪಿಜಿಗಳು ಕಳಪೆ ಆಹಾರವನ್ನ ಒದಗಿಸ್ತಾ ಇದೆ. ಇಂತಹ ಪಿಜಿಗಳಿಗೆ 7 ದಿನಗಳ ಸಮಯಾವಕಾಶವನ್ನ ಕೊಡಲಾಗಿದೆ. ಅಷ್ಟರ ಒಳಗೆ ಮಾರ್ಗಸೂಚಿ ಅನುಸರಿಸುವ ಜೊತೆಗೆ ಪರವಾನಗಿ ಪಡೆಯದೇ ಇದ್ರೆ ಬೀಗವನ್ನ ಜಡಿತೀವಿ ಅಂತ ಹೇಳಿ ಆರೋಗ್ಯಾಧಿಕಾರಿಗಳ ತಂಡ ಪಿಜಿ ಮಾಲೀಕರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದೆ. ಮಹಿಳೆಯರ ಪಿಜಿಗಳಿಗೆ ಯುವಕರು ರಾತ್ರಿಯ ವೇಳೆ ಕದ್ದು ಮುಚ್ಚಿ ಪ್ರವೇಶವನ್ನ ಮಾಡ್ತಾ ಇರುವಂತದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದೆ. ಇದರಿಂದ ಪಿಜಿಗಳಲ್ಲಿ ಇರುವಂತಹ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂತ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.